ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಸಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬ್ಯಾಂಗ್ಳೂರಲ್ಲಿರೋದು. ನೆನ್ನೆ ನೈಟ್ ಬಂದ್ವಿ ಬ್ಯಾಂಗ್ಳೂರಿಗೆ. ಸೊ ಹಾಗಾಗಿ ಇವತ್ತು ನನ್ನ ಸಾಟರ್ಡೆ ರೊಟೀನ್ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದರೆ ಬ್ಯಾಂಗ್ಳೂರಲ್ಲಿ ಸಾಟರ್ಡೆ ನಮ್ಮ ಮನೇಲಿ ಹೇಗಿರುತ್ತೆ, ಹೇಗೆ ಹೋಗುತ್ತೆ ನನ್ನ ಡೈಲಿ ರೊಟೀನ್ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಮೊದಲಿಗೆ ನಾನು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಾಫಿ ಮಾಡಬೇಕು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಾಫಿ ಮಾಡಬೇಕು. ಫ್ರೆಂಡ್ಸ್, ಹಾಗೆ ನಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಕಾಫಿ ಬೇಕೇ ಬೇಕು. ಅದರಲ್ಲೂ ನನಗೂ ಕೂಡ, ನನಗೆ ಕಾಫಿ ಕುಡಿದ್ರೆ ನನಗೆ ಡೇ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ ನಾನು. ಹಾಗೆ ಈಗ ಹಾಲು ಕಾಯ್ತಾ ಇರಲಿ, ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು. ಪಾತ್ರೆ ಎಲ್ಲ ಜೋಡಿಸ್ಬಿಡೋಣ. ಫ್ರೆಂಡ್ಸ್, ಹಾಗೆ ಈಗ ನಾನು ಕಾಫಿ ರೆಡಿ ಮಾಡಿ ಈಗ ಅಮ್ಮನಿಗೆ ಮತ್ತು ಜಯಂತ್ಗೆ ಕೊಡ್ತಾಯಿದ್ದೀನಿ. ಜೊತೆಗೆ ಪಾಪು ಕೂಡ ಹಾಲು ರೆಡಿ ಮಾಡಿದ್ದೆ. ಈಗ ಅವಳಿಗೂ ಹಾಲು ಕೊಡಬೇಕು. ಹಾಗೆ ನಾನು ಕೂಡ ಕಾಫಿ ಕುಡಿಬೇಕು. ಕುಡಿದು ಮತ್ತು ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ನೋಡ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಕಾಫಿ ಎಲ್ಲ ಆಯಿತು. ಕಾಫಿ ಕುಡಿದ ಮೇಲೆ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ರೆಡಿ ಮಾಡಿದ್ದೆ. ಹಾಗೆ ಇಡ್ಲಿ ಚಟ್ನಿ ಎಲ್ಲ ರೆಡಿ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಕೆಲಸ ಬಂದು ನಂದು ಡಸ್ಟಿಂಗ್ ಕೆಲಸ. ಹಾಗೆ ಡಸ್ಟಿಂಗ್ ಎಲ್ಲ ಮಾಡ್ಕೊಳ್ಳೋದಿದೆ. ಸೊ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಹಾಗೆ ನಮ್ಮ ಮನೆಗೆ ಅಂತ ಕೆಲಸಕ್ಕೆ ಅಂತ ಯಾರೂ ಬರೋದಿಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ತೀವಿ. ಮುಂಚೆ ಎಲ್ಲ ಕೆಲಸಕ್ಕೆ ಅಂತ ಬರೋರು. ಇವಾಗ ನಾವು ತುರುವೇಕೆರೆಗೆ ಶಿಫ್ಟ್ ಆದಮೇಲೆ ನಮ್ಮ ಬೆಂಗಳೂರು ಮನೇಲಿ ಏನಂತ ಕೆಲಸ ಇರೋದಿಲ್ಲ. ಸೊ ಹಾಗೆ ಅಮ್ಮ ಬೇಡ, ಇಬ್ಬರಿಗೆ ಅಲ್ವಾ, ಏನು ಬೇಡ, ನಾನು ಮಾಡ್ಕೊಳ್ತೀನಿ ಅಂತೇಳಿ ಅಮ್ಮನೇ ಮಾಡ್ಕೊಳ್ತಾರೆ. ಅವರು ವಾರಕ್ಕೆ 3 days 4 days ಹತ್ರ ಒರೆಸ್ಕೊಳ್ತಾ ಇರ್ತಾರೆ. ಏನು ಕ್ಲೀನಾಗಿರುತ್ತೆ. ಡೈಲಿ ಗುಡಿಸೋದು ಕ್ಲೀನಿಂಗ್ ಎಲ್ಲ ಇರುತ್ತೆ. ಬಟ್ ಒರೆಸೋದೆಲ್ಲ ವಾರಕ್ಕೆ ಒಂದು 3 ದಿನ 4 ದಿನ ಮಾಡ್ಕೊಳ್ತಾ ಇರ್ತಾರೆ, ವಾರ ನೋಡಿಕೊಂಡು. ಹಾಗೆ ನಾನು ಹೋದಾಗ ನಾನು ಕೆಲಸ ಪ್ರತಿಯೊಂದು ನಾನು ಮಾಡ್ಕೊಳ್ತೀನಿ. ಆಗ ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದೇ ಥರ ಇರುತ್ತೆ ನಮ್ಮ ಬೆಂಗಳೂರು ಮನೆ ನನ್ನ ರೊಟೀನು. ಫ್ರೆಂಡ್ಸ್, ಹಾಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ನಂದು ಇವತ್ತಿಂದು. ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಸುಮ್ಮನೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಎಲ್ಲೂ ಹೋಗಿರಲಿಲ್ಲ. ಪಾಪುನ ಮಲಗಿದಲ್ಲಿ ಈಗ. ಸೊ ಹಾಗೆ ಸ್ವಲ್ಪ ರೆಡಿ ಎಲ್ಲ ಹಾಕ್ಬಿಟ್ಟು ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಬಸವೇಶ್ವರ ನಗರಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನು ಎಲ್ಲಿ ಹೋಗ್ತೀನಿ. ಫ್ರೆಂಡ್ಸ್, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಮೀನುಗಾರಿಕೆ ಮಂಡಳಿ ಅಂತ ಇದು ಬಂದು ನಮ್ಮ ಹೌಸಿಂಗ್ ಬೋರ್ಡ್ ಹತ್ರ, ಬಸವೇಶ್ವರ ಹೌಸಿಂಗ್ ಬೋರ್ಡ್ ಹತ್ರ ಇರೋವಂಥದ್ದು. ಇಲ್ಲಿಗೆ ಯಾಕೆ ಬಂದಿದ್ದಾರೆ ದಿವ್ಯಾ ಅಂತ ನೀವು ನೋಡ್ತಾ ಇದ್ದೀರಾ. ನೋಡಿ, ಎಷ್ಟು ವೆರೈಟೀಸ್, ಫ್ರೆಶ್ ಆಗಿರ್ಬೋದು, ಕ್ರಾಪ್ಸ್ ಆಗಿರ್ಬೋದು, ಪ್ರಾನ್ಸ್ ಆಗಿರ್ಬೋದು, ಎಲ್ಲ ವೆರೈಟೀಸ್ ಫ್ರೆಂಡ್ಸ್. ಇದರಲ್ಲಿ ಪ್ರಾನ್ಸು ಕೂಡ ವೆರೈಟೀಸ್ ಮಾಡಿಕೊಡ್ತಾರೆ. ಕ್ರ್ಯಾಬ್ಸಲ್ಲಿ ವೆರೈಟೀಸ್ ಇರುತ್ತೆ. ಕ್ರ್ಯಾಬ್ಸ್ ಲಾಲಿಪಾಪ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಏನು ಆರ್ಡ್ರ್ ಮಾಡ್ತೀವೋ ಅದನ್ನ ಆನ್ ಸ್ಪಾಟಲ್ಲಿ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಟೇಸ್ಟ್ ಮಾತ್ರ ಸೂಪರ್. ಹಾಗೆ ಕ್ಲೀನಿಂಗ್ ಆಗಿರ್ಬೋದು, ಹಾಗೆ ಫ್ರೆಶ್ನೆಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಇಲ್ಲಿ. ಇಲ್ಲೂ ಕೂಡ ಎಲ್ಲ ಸಮುದ್ರದ ಫಿಶ್ಗಳಾಗಿದ್ದು. ಮತ್ತು ಇಲ್ಲೆಲ್ಲ ನನಗೂ ತುಂಬ ಫೇವ್ರೇಟ್ ಅಂದರೆ ಪ್ರಾನ್ಸ್. ಇಲ್ಲಿ ತುಂಬ ಚೆನ್ನಾಗಿ ಪ್ರಾನ್ಸ್ ರವೆ ಫ್ರೈ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾವು ಆಲ್ಮೋಸ್ಟ್ ಯಾವಾಗಲೂ ಬರ್ತಾನೆ ಇರ್ತೀವಿ. ನಾನು ಜಯಂತ್, ನಮ್ಮಿಬ್ಬರಿಗೂ ಇದು ಆಲ್ಮೋಸ್ಟ್ ಫೇವ್ರೆಟ್ ಪ್ಲೇಸ್ ನಮ್ಮಿಬ್ರಿಗೂ ಇದು. ಫ್ರೆಂಡ್ಸ್, ಹಾಗೆ ನಾನು ಟೇಸ್ಟ್ ಮಾಡ್ತಾ ಇರೋದು ಬಂದು ಪ್ರಾನ್ಸ್ ರವೆ ಫ್ರೈ. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್. ಹಾಗೆ ನೀವು ಒಂದು ಸಲ ಬಂದು ಇಲ್ಲಿಗೆ ವಿಸಿಟ್ ಮಾಡಿ, ಹಾಗೂ ನೀವು ಟೇಸ್ಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ನಾವು ಟೇಸ್ಟ್ ಮಾಡ್ತಾ ಇರೋದು ಇವಾಗ ಫಿಶ್ ತವಾ ಫ್ರೈ.
ತುಂಬಾ ಚೆನ್ನಾಗಿತ್ತು. ಹಾಗೆ ಟೇಸ್ಟ್ ಮಾತ್ರ ಸಖತ್ತಾಯಿತು. ಅದು ಈ ಫಿಶ್ ನೇಮ್ ಅಂತ ಯಾವುದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಮುಳ್ಳು ಇದು ಸಿಂಗಲ್ ಮುಳ್ಳಾಗಿತ್ತು, ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಹಾಗೆ ಫಸ್ಟ್ ಹೋಗಿ ಪ್ಲ್ಯಾನು ನಂದಾಗಿತ್ತು. ಆದರೆ ಇವಾಗ ಹೋಗ್ತಾರ ಪ್ಲ್ಯಾನು ಜಯಂತದ್ದು. ನನಗೂ ಗೊತ್ತಿರಲಿಲ್ಲ. ಸಡನ್ನಾಗಿ KFC ಮುಂದೆ ನಿಲ್ಲಿಸಿದ್ರು, ಬಾ ಹೋಗೋಣ KFC ತಿನ್ನೋಣ ಅಂತ ಕರ್ಕೊಬಂದರು. ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ, ನೀವು ನೋಡಿ. ಫ್ರೆಂಡ್ಸ್ ಹಾಗೆ ಈಗ KFCನ ಆರ್ಡ್ರ್ ಮಾಡ್ತಾಯಿದ್ರು ಜಯಂತ್. ಬಟ್ ನನಗೆ ತುಂಬ ಫೀಲಿಂಗ್ ಅನಿಸಿತ್ತು ಹೊಟ್ಟೆ. ಸೊ ಹಾಗಾಗಿ ನಾನು ಬೇಡ, ಬನ್ನಿ ಹೋಗೋಣ ಸಾಕು ಅಷ್ಟೇ, ನನಗೆ ಹೊಟ್ಟೆ ತುಂಬಿತ್ತು ಅಂದೆ. ಆದರೆ ಅವ್ರು ಕೇಳಲಿಲ್ಲ, ಬಾ ನೀವು ಸಿಂಪಲಾಗಾದ್ರೆ ಏನಾದರೂ ತಿನ್ನೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಸಿಂಪಲ್ಲಾಗಿ ಆರ್ಡ್ರ್ ಮಾಡಿದ್ದಾರೆ. ಬನ್ನಿ ಏನು ತೊಗೊಂಡ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಫ್ರೆಂಡ್ಸ್ ಹಾಗೆ ಏನಪ್ಪ ಅಂದರೆ ಈ ಥರ ಜಂಕ್ ಫುಡ್ ತಿನ್ನೋದು ನಾವಂತೂ ಕಮ್ಮಿನೇ. ಯಾಕಂದರೆ ನಾವು ಇರೋ ತುರುವೇಕೆರೆಯಲ್ಲಿ ನಮ್ಗಂಥ ತುರುವೇಕೆರೆಯಲ್ಲಿ ಈ ಥರ KFC ಆಗಿರ್ಬೋದು, ಪಿಜ್ಜಾ ಆಗಲಿ ಏನೂ ಸಿಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ಅವಾಯ್ಡ್ ಮಾಡಿದ್ದೀವಿ ಇವಾಗ ನಾವು ಜಂಕ್ ಫುಡ್ ಎಲ್ಲ ತಿನ್ನೋದು ಹೆಲ್ತ್ ವೈಸ್. ಸೊ ಹಾಗಾಗಿ ನಾವು 1 ವರ್ಷ ಆಗಿತ್ತು ನಾವು KFC ಎಲ್ಲ ತಿಂದು ಫ್ರೆಂಡ್ಸ್ ಹಾಗೆ ನಾನು ಕೇಳಿದೆ, ಏನಾಗ್ರಿ ಇವತ್ತು ಸಡನ್ನಾಗಿ ಕರ್ಕೊಬಂದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನೀನು ಮತ್ತೆ ನಾವು ಬರೋಷ್ಟೊತ್ತಿಗೆ ಶ್ರಾವಣ ಸ್ಟಾರ್ಟ್ ಆಗಿರುತ್ತೆ ಬ್ಯಾಂಗ್ಳೂರು ಬರೋಷ್ಟೊತ್ತಿಗೆ, ಅದಕ್ಕೆ ನೀನು ತಿನ್ನಲಿ ಅಂತಲೇ ಕರ್ಕೊಂಬಂದೆ, ತಿನ್ಕೋ ಅಂತ ಹೇಳಿದ್ರು. ಹಾಗೆ ನಾನು ಶ್ರಾವಣ ಬರ್ತಿದ್ದೆ ಅನ್ನೋದೇ ಮರ್ತೋಗಿದೆ ಫ್ರೆಂಡ್ಸ್. ಹಾಗೆ ಇವರು ನೆನಪಿಟ್ಕೊಂಡು ನನಗೆ ಕರ್ಕೊಬಂದರು, ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್ ಹಾಗೆ ನಾನು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ನೀವೆಲ್ಲ ಯಾರು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಫ್ರೆಂಡ್ಸ್ ಹಾಗೆ ಶ್ರಾವಣದಲ್ಲಿ ಯಾರು ನಾನ್ ವೆಜ್ ತಿನ್ನಲ್ಲ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಹಾಗೆ ನೋಡೋದಲ್ಲ ಇವತ್ತಿನ ನನ್ನ ರೊಟೀನ್ ವ್ಲಾಗ್ ಹೇಗಿತ್ತು ಅಂತ. ಹಾಗೆ ಇವತ್ತು ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ನಾನು ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.